ಪ್ರಿಯ ವೀಕ್ಷಕರೇ ನಮಸ್ತೆ. ಮರ್ಕಂಜ ಗ್ರಾಮದ ದೋಳ ಪ್ರದೇಶದಲ್ಲಿದ್ದೇವೆ. ನಮ್ಗೆ ಗೊತ್ತಿದೆ, ಆರ್ಷ ಭಾರತ ಸಂಸ್ಕೃತಿಯಲ್ಲಿ ನಮ್ಮ ಕೌಟುಂಬಿಕ ಮೌಲ್ಯಗಳಿಗೆ ಹೆಚ್ಚಿನ ಮಹತ್ವ ಇದೆ. ತರವಾಡು ಮನೆಗಳು, ಆದಿ ಮನೆಗಳು ನಮ್ಮ ಕೌಟುಂಬಿಕೆಯ ಸಮೃದ್ಧತೆಯ ಶಕ್ತಿಯ ಸಂಕೇತಗಳು. ಕಾಲಕಾಲಕ್ಕೆ ಇದು ಜೀರ್ಣೋದ್ಧಾರಗೊಳ್ತವೆ, ಪುನರ್ನಿರ್ಮಾಣಗೊಳ್ತವೆ, ಅಥವಾ ಪ್ರಶ್ನಾ ಚಿಂತನೆಯ ಪ್ರಕಾರ ಇದು ಮತ್ತೆ ಹೊಸದಾಗಿ ನಿರ್ಮಾಣಗೊಳ್ಳುವಂಥದ್ದು ಕೂಡ ಇದೆ. ಅಂಥ ಒಂದು ಸುಂದರ ಪರಿಸರದಲ್ಲಿ ನಾವು ಇವತ್ತು ಇದ್ದೇವೆ. ದೋಳದ ಮೂಲ ಸ್ಥಳದಲ್ಲಿ ಈ ಒಂದು ಹೊಸ ತರವಾಡು ಮನೆಯ ನಿರ್ಮಾಣ ಕಾರ್ಯ ಆಗ್ತಾ ಇದೆ. ಕಾರ್ಯಕ್ರಮಗಳು ಕೂಡ ನಡೀಲಿಕ್ಕಿದೆ. ವಿಶೇಷವಾಗಿ ಈ ಮನೆತನದ ಹಿರಿಯರಾಗಿರುವಂಥ ದೋಳ ವೀರಪ್ಪ ಗೌಡ ಮತ್ತು ದೋಳ ಬಾಲಕೃಷ್ಣ ಗೌಡ ಇವರ ಸಾರಥ್ಯದಲ್ಲಿ ಈ ಒಂದು ತರವಾಡು ಮನೆ ಅಥವಾ ಆದಿ ಮನೆ ಅತ್ಯಂತ ಸುಂದರ ಪರಿಸರದಲ್ಲಿ ಅತ್ಯಂತ ಸುವ್ಯವಸ್ಥಿತ ರೀತಿಯಲ್ಲಿ ನಿರ್ಮಾಣಗೊಳ್ತಾ ಇದೆ. ಯಾವ ರೀತಿ ನಿರ್ಮಾಣಗೊಳ್ತಾ ಇದೆ ಮತ್ತು ಇಲ್ಲಿ ಏನೆಲ್ಲ ಕಾರ್ಯಕ್ರಮಗಳು ನಡೀಲಿಕ್ಕಿದೆ ಎನ್ನುವುದನ್ನು ಆ ಕುಟುಂಬದವರಿಂದ ಮಾಹಿತಿ ಪಡೆಯೋಣ ಬನ್ನಿ. ಪ್ರಕೃತಿಯ ಸೌಂದರ್ಯ, ಸುಂದರವಾದ ಪರಿಸರದಲ್ಲಿ ಮರ್ಕಂಜ ಗ್ರಾಮದ ದೋಳ ಎಂಬಲ್ಲಿ ಶ್ರೀ ಧರ್ಮದೈವ ಶ್ರೀ ರುದ್ರಚಾಮುಂಡಿ ಹಾಗೂ ಸಪರಿವಾರ ದೈವಗಳಿಗೆ ನಿರ್ಮಿಸಿದ ನೂತನ ಆದಿಮನೆಯು ಶೋಭಾಯಮಾನವಾಗಿ ಕಂಗೊಳಿಸುತ್ತಿದೆ. ಕೇವಲ 2 ವರ್ಷಗಳ ಹಿಂದೆ ಆರಂಭವಾದ ಈ ಆದಿಮನೆಯ ನಿರ್ಮಾಣ ಕಾರ್ಯ ಪೂರ್ಣಗೊಂಡು ಫೆಬ್ರವರಿ 21 ಮತ್ತು 22 ಪ್ರತಿಷ್ಠಾ ಕಲಶೋತ್ಸವ ನಡೆಯಲಿದೆ. ಪ್ರಶ್ನಾ ಚಿಂತನೆಯಲ್ಲಿ ಕಂಡುಬಂದಂತೆ ಜ್ಯೋತಿಷಿಗಳಾದ ಗೋಪಾಲಕೃಷ್ಣ ಭಟ್ ಅವರ ಚಿಂತನೆಯಲ್ಲಿ ವಾಸ್ತುತಜ್ಞ ಹಾಗೂ ವಾಸ್ತುಶಿಲ್ಪಿಗಳಾದ ಶ್ರೀನಾಥ್ ಸುಳ್ಯ ಅವರ ಮಾರ್ಗದರ್ಶನದಲ್ಲಿ ಆದಿಮನೆಯ ಕೆಲಸ ಕಾರ್ಯಗಳು ನಿರ್ವಿಘ್ನವಾಗಿ ನಡೆಯುತ್ತಿದೆ. ಆದಿಮನೆಯನ್ನು ವಿಶೇಷವಾದ ವಿನ್ಯಾಸದೊಂದಿಗೆ ನಿರ್ಮಿಸಲಾಗಿದ್ದು, ವಿಶಾಲವಾದ ಆವರಣದೊಂದಿಗೆ ವಿಶೇಷವಾದ ಪರಿಸರ ನಿರ್ಮಾಣಗೊಂಡಿದೆ. ಆದಿಮನೆಯ ಒಳಗೆ ಶ್ರೀ ವೆಂಕಟರಮಣ ದೇವರ ಕೋಣೆ, ಶ್ರೀ ಧರ್ಮದೈವ, ಶ್ರೀ ರುದ್ರಚಾಮುಂಡಿ ಮತ್ತು ಮಿತ್ತೂರು ನಾಯರ್ ಪರಿವಾರ ದೈವಗಳ ಭಂಡಾರಕ್ಕೆ ಪ್ರತ್ಯೇಕ ಕೊಠಡಿಗಳನ್ನು ನಿರ್ಮಿಸಲಾಗಿದೆ. ಆದಿಮನೆಯ ಬಲಬದಿಗೆ ಸಣ್ಣ ಸಭಾಭವನ, ಎಡಬದಿಗೆ ಬಾವಿ, ಹಿಂದುಗಡೆ ಶೌಚಾಲಯದ ವ್ಯವಸ್ಥೆಯೊಂದಿಗೆ ಅಚ್ಚುಕಟ್ಟಾಗಿ ನಿರ್ಮಿಸಲಾಗಿದೆ. ಆದಿಮನೆಯ ಅಂಗಳಕ್ಕೆ ಇಂಟರ್ಲಾಕ್ ಅಳವಡಿಸಲಾಗಿದ್ದು, ಆವರಣ ಬದಿಯಲ್ಲಿ ಹಣ್ಣುಗಳು, ಔಷಧೀಯ ಸಸ್ಯಗಳು, ಹೂವಿನ ಗಿಡಗಳನ್ನು ನೆಡಲಾಗಿದ್ದು ಆಕರ್ಷಣೀಯವಾಗಿದೆ. ದೋಳ ಮನೆ ಕುಟುಂಬದ ಹಿರಿಯರಾದ ವೀರಪ್ಪಗೌಡ ದೋಳ ಮನೆ ಹಾಗೂ ಬಾಲಕೃಷ್ಣ ಗೌಡ ದೋಳ ಮನೆ ಮರ್ಕಂಜರವರ ಮಾರ್ಗದರ್ಶನದಲ್ಲಿ ಆದಿಮನೆಯ ಜೀರ್ಣೋದ್ಧಾರ ಮತ್ತು ಪ್ರತಿಷ್ಠಾ ಕಲಶೋತ್ಸವ ಕಾರ್ಯಗಳು ನಡೆಯುತ್ತಿದ್ದು, ತಂತ್ರಿಗಳಾದ ಬ್ರಹ್ಮಶ್ರೀ ವೇದಮೂರ್ತಿ ಕುಂಟಾರು ವಾಸುದೇವ ತಂತ್ರಿ ಹಾಗೂ ಬ್ರಹ್ಮಶ್ರೀ ವೇದಮೂರ್ತಿ ಕುಂಟಾರು ರವೀಶ್ ತಂತ್ರಿಗಳವರ ನೇತೃತ್ವದಲ್ಲಿ ವಿವಿಧ ವೈದಿಕ, ತಾಂತ್ರಿಕ, ಧಾರ್ಮಿಕ ಕಾರ್ಯಕ್ರಮಗಳೊಂದಿಗೆ ನಡೆಯಲಿದೆ. ವೀಕ್ಷಕರೇ, ನಮ್ಮೊಂದಿಗೆ ಡಿ.ವಿ. ಸತೀಶ್ ಅವರಿದ್ದಾರೆ. ಉದ್ಯಮಿಗಳು, ಧಾರ್ಮಿಕ ಮತ್ತು ಸಾಮಾಜಿಕ ಸೇವೆಯಲ್ಲಿ ಮುಂಚೂಣಿಯಲ್ಲಿರುವವರು. ವಿಶೇಷವಾಗಿ ಈಗಾಗಲೇ ನಾನು ಉಲ್ಲೇಖಿಸಿದ ಹಾಗೆ ಈ ದೋಳ ಮನೆತನದ ಹಿರಿಯರಾಗಿರುವಂಥ ದೋಳ ವೀರಪ್ಪ ಗೌಡ ದಂಪತಿಯ ಹಿರಿಯ ಪುತ್ರ ಅವರು. ಸತೀಶಣ್ಣ ನಮಸ್ತೆ. ನಮಸ್ತೆ ಸರ್. ಬಹುಶಃ ಗೂನಡ್ಕ ಭಾಗ ಅಥವಾ ಸುಳ್ಯ ಭಾಗ ಇರ್ಬೋದು, ಅಥವಾ ಬೇರೆ ಕಡೆ ರಾಜ್ಯದ ಬೇರೆ ಕಡೆಗಳಲ್ಲಿ ಧಾರ್ಮಿಕ ಕೈಂಕರ್ಯದ ಮೂಲಕ, ಕಾಯಕದ ಮೂಲಕ ನಿಮ್ಮ ಹೆಸರಿದೆ. ಈಗ ಮರ್ಕಂಜ ಗ್ರಾಮದ ದೋಳದಲ್ಲಿ ಕೂಡ ಇಂಥ ಒಂದು ಕಾಯಕವನ್ನು ನಿರ್ಮಾಣ ಮಾಡ್ತಾ ಇದ್ರಿ. ಏನು ಅದರ ಉದ್ದೇಶ, ಹಿನ್ನೆಲೆ ಏನು ಸರ್? ಆ್ಯಕ್ಚುಲಿ ನಾವು ದೋಳ ಮನೆತನದವರು ಅಂತೇಳಿ ಈ ಹಿಂದಿಂದ ನಮ್ಮ ಅಪ್ಪ ಅಜ್ಜನಿಂದ ತಿಳ್ಕೊಂಡು ಬಂದೇವೆ ಆ್ಯಕ್ಚುಲಿ. ಹಾಗೆ ಎಲ್ಲ ಕಡೆಗಳಲ್ಲಿ ತರವಾಡು ಮನೆಯನ್ನು ಮಾಡ್ತೇವೆ. ಹಿರಿಯರೆಲ್ಲ ಸೇರಿ ಮನೆಯ ದೈವಗಳನ್ನು ನಂಬ್ತಾರೆ. ಈ ಕಾರ್ಯಕ್ರಮದಲ್ಲಿ ಆಗ್ತಾ ಇದೆ ಅಂತ ಹೇಳುವಂಥದ್ದನ್ನ ಕೇಳ್ಪಡ್ತಾ ಇದ್ವಿ. ಹಾಗೆ ನಾವು ದೋಳ ಮನೆತನದವರಾದರೂ ಕೂಡ ನಾವು ಗೂನಡಕದಲ್ಲಿ ನೆಲೆಸಿ ದೋಳ ಮನೆತನದ ಆ ಜಾಗದಲ್ಲಿ ನಾವು ಇಲ್ಲ ಅನ್ನುವಂಥದ್ದು ನಮ್ಮ ಮನಸ್ಸಲ್ಲಿ ಇತ್ತು ಆ್ಯಕ್ಚುಲಿ. ಹಾಗೆ ನಮಗೂ ಒಂದು ಆಸೆ ಇತ್ತು, ಮನೆತನದ ಜಾಗ ಬೇಕು, ಮನೆತನ ಜಾಗದಲ್ಲಿ ಏನಾದರೂ ಒಂದು ಮಾಡಬೇಕು ಅಂತ ಹೇಳಿ. ಹಾಗೆ ನಮ್ಮ ಹಿರಿಯರಾದಂತಹ ನಮ್ಮ ತಂದೆ ವೀರಪ್ಪ ಗೌಡರು ಮತ್ತು ದೋಳ ಬಾಲಕೃಷ್ಣ ಗೌಡರು ಇಬ್ಬರು ಸೇರಿಕೊಂಡು ಮಾತಾಡಿಕೊಂಡ್ರು. ಹಾಗೆ ಇದರ ಜೊತೆಗೆ ನನ್ನ ತಮ್ಮನಾದಂತಹ ಡಾಕ್ಟರ್ ಲೀಲಾಧರ್ ಹಾಗೆ ನಾನು ಇಬ್ಬರು ಸೇರಿಕೊಂಡು ಅವರಿಬ್ಬರ ಜೊತೆಗೆ ಮಾತುಕತೆ ಮಾಡಿ ನಾವು ಕೂಡ ಈ ಥರದ ತರವಾಡು ಮನೆ ಅಥವಾ ಒಂದು ಆದಿ ಮನೆಯನ್ನು ಮಾಡಬೇಕು ಅಂತೇಳಿ ಯೋಚನೆಯನ್ನು ಮಾಡಿದ್ದೀವಿ. ಬಹಳ ಸುಂದರವಾಗಿ ಎಲ್ಲರೂ ಯೋಚನೆಯನ್ನು ಮಾಡಿ ಹಿರಿಯರಾದಂಥ ತಂದೆಯವರು, ಆಮೇಲೆ ಅವ್ರ ಅಣ್ಣ, ಅವರು ಮತ್ತು ತಮ್ಮ, ನಾವು 4 ಜನ ಸೇರಿ ಯೋಚನೆ ಮಾಡಿ ಮತ್ತೆ ಕುಟುಂಬದವರನ್ನೆಲ್ಲ ಸೇರಿಸ್ಕೊಂಡು ಮಾತಾಡಿದ್ದೀವಿ. ಎಲ್ಲರೂ ಒಕ್ಕೊಲರಿಂದ ಭಾರಿ ಖುಷಿಯಿಂದ ಹೌದು ಮಾಡೋಣ ಅಂತ ಹೇಳಿ ಮಾಡಿದ್ದೀವಿ. ಹಾಗೆ ಎಲ್ಲಿ ಮಾಡೋದು, ಹೇಗೆ ಮಾಡೋದು ಯೋಚನೆ ಮಾಡಿದಾಗ ಅವರೆಲ್ಲ ಆ ಆದಿ ಮನೆಯ ಜಾಗದಲ್ಲೇ ಉಳ್ಕೊಂಡಿದ್ರು ಆ್ಯಕ್ಚುಲಿ. ಹಾಗೆ ಎಲ್ಲಿ ಮಾಡೋದ್ರಲ್ಲಿ ಈ ಚಿಂತನೆಯನ್ನು ಮನಸ್ಸಲ್ಲಿ ಇಟ್ಕೊಂಡು ನಮ್ಮ ಸುಳ್ಯ ಎಲ್ಲ ಊರಿನ ಪ್ರಸಿದ್ಧರಾಗಿರುವಂತಹ ವಾಸ್ತುತಜ್ಞ, ವಾಸ್ತು ಶಿಲ್ಪಿಯಾಗಿರುವಂತಹ ಶ್ರೀನಾಥಣ್ಣನವರ ಹತ್ರ ಹೋಗಿ ಅವ್ರ ಹತ್ರ ಮಾತಾಡಿದಾಗ ಅವರು ತುಂಬ ಖುಷಿಯಿಂದ ತುಂಬ ಒಳ್ಳೆಯ ಕೆಲಸ ಇದನ್ನು ಮಾಡಬೇಕು, ಇದು ಮಾಡುವಂಥದ್ದು ಅಂತ ಹೇಳಿದರು. ಆ ಪ್ರಕಾರ ಕೂತ್ಕೊಂಡು ಮಾತಾಡಿ ಆದಮೇಲೆ ಅವರು ನಮಗೆ ಮಾರ್ಗದರ್ಶನವನ್ನು ಕೊಡ್ತಾ ಹೋದರು. ಪ್ರಶ್ನಾ ಚಿಂತನೆ ಹೇಗೆ ಮಾಡಬೇಕು, ಯಾರ ಹತ್ರ ಮಾಡಬೇಕು ಅಂತ ಹೇಳಿ. ಆ ಪ್ರಕಾರ ನಾವು ಗೋಪಾಲಕೃಷ್ಣ ಭಟ್ ಅಂತ ಹೇಳುವವರ ಹತ್ರ ಹೋಗಿ ಪ್ರಶ್ನಾ ಚಿಂತನೆಯನ್ನು ಮಾಡಿ ಅವರು ಒಂದಿಷ್ಟು ಮಾರ್ಗದರ್ಶನಗಳನ್ನು ಕೊಟ್ಟರು. ನಮ್ಮ ಮೂಲ ಆದಿ ಜಾಗ ಯಾವುದು, ಎಲ್ಲಿ ಬರುತ್ತೆ, ಹೇಗೆ ಬರುತ್ತೆ ಅಂತ ಹೇಳಿ ಚಿಂತನೆಯಲ್ಲಿ ಕಂಡು ಬಂತು. ಆ ಪ್ರಕಾರ ನಾವು
ಮತ್ತೆ ಹೇಗೆ ಮಾಡೋದು ಅಂತೇಳಿ ಫ್ಯಾಮಿಲಿ ಎಲ್ಲ ಕೂತ್ಕೊಂಡು ಯೋಚನೆ ಮಾಡಿದ್ವಿ. ಓಕೆ, ಬಹುಶಃ ಈಗ ಗಮನಿಸಿದ ಹಾಗೆ ನಿರ್ಮಾಣ ಕಾರ್ಯ ತುಂಬ ಪೂರ್ಣಗೊಳ್ತಾ ಇದೆ, ಕಾರ್ಯಕ್ರಮಗಳಿಗೆ ಸಿದ್ಧರಾಗ್ತಾ ಇದ್ದೀರಿ. ತುಂಬ ಪಾರಂಪರಿಕ ಶೈಲಿಯಲ್ಲಿ ನಿರ್ಮಾಣ ಆಗಿದೆ. ಏನೆಲ್ಲ ಇದೆ ಈ ತರವಾಡ ಮನೆ? ಈಗಾಗಲೇ ಈ ಪ್ರಶ್ನಾಚಿಂತನೆಯಲ್ಲಿ ಕಂಡು ಬಂದ ಹಾಗೆ ಮತ್ತು ಹಿರಿಯರೆಲ್ಲ ಹೇಳಿದ ಹಾಗೆ ನಮ್ಮ ಈ ಆದಿ ಮನೆ ಈ ಹಿಂದೆ ಏನೇನು ನಡೀತು ಅಂತ ಹೇಳುವ ಯೋಚನೆಯ ಪ್ರಕಾರ ನಮ್ಮಲ್ಲಿ ಒಂದು ಉಳ್ಳಾಕುಲು ದೇವರು ಇದ್ದಾರೆ ಅಂತ ಆಯ್ತು ಆ್ಯಕ್ಚುಲಿ. ಹಾಗೆ ನಾವು ಈ ಒಂದು ಈಗ ದೋಳ ಆದಿ ಮನೆ ಅಂತ ಮಾಡಿಕೊಂಡು ಈ ಆದಿ ಮನೆಯ ಒಳಗಡೆ ಒಂದು ನಾವು ಮಿತ್ತೂರು ನಾಯರ ದೇವರಿಗೆ ಇಲ್ಲಿ ಒಂದು ವ್ಯವಸ್ಥೆಯನ್ನು ಮಾಡಿದ್ದೇವೆ. ಹಾಗೆಯೇ ಉಳ್ಳಾಕುಲು ಅವರಿಗೆ, ಅದಾದಮೇಲೆ ಇನ್ನೂ ಧರ್ಮದೈವ ರುದ್ರ ಚಾಮುಂಡಿ ಅವರಿಗೆ ಕೂಡ ನಾವು ಆ ದೇವರಿಗೆ ನಾವೊಂದು ಚಾವಡಿಯನ್ನು ಇದರ ಮನೆಯ ಒಳಗಡೆ ಮಾಡಿದ್ದೇವೆ. ಅದಾದಮೇಲೆ ನಮ್ಮ ಮನೆಯ ದೇವರಿಗೆ ತಿರುಪತಿ ವೆಂಕಟರಮಣ ಹಾಗೂ ಮಾಮೂಲಿ ನಾವು ಪೂಜೆ ಮಾಡಲಿಕ್ಕೆ ವ್ಯವಸ್ಥೆಯನ್ನು ಮಾಡ್ಕೊಂಡಿದ್ದೇವೆ ಇದರ ಒಳಗಡೆ. ಹಾಗೆಯೇ ಮನೆಯ ಹೊರಭಾಗದಲ್ಲಿ ಇಲ್ಲಿ 7 ಮುನಿಸ್ವಾಮಿ ದೇವರ ಪಾದವನ್ನು ಇಟ್ಟು ಅದಕ್ಕೆ ನಮಸ್ಕಾರ ಮಾಡೋದ್ರಲ್ಲಿ ಅದಕ್ಕೂ ಕೂಡ ವ್ಯವಸ್ಥೆಯನ್ನು ಮಾಡ್ಕೊಂಡಿದ್ದೇವೆ. ಹಾಗೆ ಪಾಷಾಣ ಮೂರ್ತಿಗೆ ಕೂಡ ತಂಬಿಲದ ರೀತಿಯಲ್ಲಿ ಮಾಡಬೇಕು ಅಂತ ಆಯಿತು. ಹಾಗೆ ಇದಕ್ಕೆ ಸಂಬಂಧಪಟ್ಟ ಹಾಗೆ ಮನೆಯಲ್ಲಿ ಅಡಿಗೆ ಇನ್ನೊಂದು ಏನೇನು ವ್ಯವಸ್ಥೆ ಮಾಡ್ಕೊಳ್ಬೇಕು ಅದಕ್ಕೆಲ್ಲ ವ್ಯವಸ್ಥೆಯನ್ನು ಇದರ ಒಳಗಡೆ ಮಾಡ್ಕೊಂಡಿದ್ದೇವೆ. ಬಹುಶಃ ಅದರ ಜೊತೆಗೆ ನಾನು ಗಮನಿಸ್ತಾ ಇದ್ದೆ ಸುತ್ತಮುತ್ತ ಗಿಡಗಳನ್ನು ಕೂಡ ನೆಟ್ಟಿರುವಂಥದ್ದಲ್ಲ? ಹೌದು ಖಂಡಿತ. ನಮ್ಮ ಉದ್ದೇಶ ನಾವಿರೋದು ಗೂನಡಕದಲ್ಲಿ, ತಮ್ಮ ಇರೋದು ಸುಳ್ಯದಲ್ಲಿ, ಹಾಗೆ ಪಪ್ಪ ನಾವೆಲ್ಲ ಇರ್ತೀವಿ. ಹಾಗೆ ನಾವು ಕುಟುಂಬದವ್ರ ಜೊತೆಲ್ಲ ಮಾತಾಡಿ ನೋಡಿದಾಗ ಈ ಜಾಗವನ್ನು ದೋಳದ ಆದಿ ಮನೆ ಜಾಗ ಎಲ್ಲಿ ಬರುತ್ತೆ ಅಂತ ಗೊತ್ತಾದ ಮೇಲೆ ಆ್ಯಕ್ಚುಲಿ ದೋಳ ಆದಿ ಮನೆಯ ಜಾಗ ನಮ್ಮ ದೋಳ ಶಾಸ್ತ್ರಿಗಳ ಕೈಯಲ್ಲಿದೆ ಅಂತ ಗೊತ್ತಾಯಿತು. ಅವ್ರ ಹತ್ರ ಹೋಗಿ ನಾವು ತುಂಬ ವಿಶ್ವಾಸದಿಂದ ಮಾತಾಡಿದ್ದೇವೆ. ತುಂಬ ಖುಷಿ ಸಂತೋಷದ ವಿಚಾರ ಅಂತೇಳಿ, ನಿಮಗೆ ಎಷ್ಟು ಜಾಗ ಬೇಕು ಅಂತ ಕೇಳಿದ್ರು, ನೀವು ಎಷ್ಟು ಕೊಟ್ಟರೆ ನಾವು ತಗೊಳ್ತೀವಿ ಅಂತ ಹೇಳಿದ್ವಿ. ಹಾಗೆ ಆ ಮಾತಿನ ಪ್ರಕಾರ ನಮಗೆ ಸ್ವಲ್ಪ ಜಾಗ ಕೊಟ್ಟರು. ಆ ಜಾಗದಲ್ಲಿ ನಾವೀಗ ತಯಾರಿಯನ್ನು ಮಾಡ್ತಾ ಇದ್ದೇವೆ. ಎಲ್ಲರೂ ಬಂದು ಹೇಳಿದಾಗ ಇದು ಸುಂದರ ಒಳ್ಳೆಯ ಪರಿಸರ, ತುಂಬ ಚೆನ್ನಾಗಿದೆ ಈ ಜಾಗ ಅಂತ ಗೊತ್ತಾಯಿತು. ನಮ್ಮ ಈ ಜಾಗದ ಮುಂದೆನೇ ಮದುವೆ ಗದ್ದೆ ಅಂತೇಳಿ ತುಂಬ ದೊಡ್ಡ ವಿಶಾಲವಾದಂತಹ ಗದ್ದೆ ಇದೆ. ಎಲ್ಲ ತುಂಬ ಸಂತೋಷದ ವಿಚಾರ. ಅದು ಒಳ್ಳೆ ಜಾಗ ಅಂತ ಗೊತ್ತಾದ ಮೇಲೆ ಈ ಜಾಗದಲ್ಲಿ ಏನೋ ಒಂದು ಚೆಂದ ಮಾಡಬೇಕು ಅಂತೇಳಿ ಯೋಚನೆ ಮಾಡಿ ದೇವರಿಗೆ ಸಂಬಂಧಪಟ್ಟಂತಹ ಗಿಡಗಳನ್ನು ಸುಮಾರು ಒಂದು 22 ವೆರೈಟಿಯ ಗಿಡಗಳನ್ನು, ಶಮಿ ಗಿಡ, ಹಾಗೆ ಸಂಪಿಗೆ ಗಿಡ, ಹಾಗೆ ಕೆಂದಾಳೆ, ಹಾಗೆ ಇದು ನಮ್ಮ ಗ್ರೀನ್ ಕುಂದ್ರಿ ಅಂತ ಹೇಳ್ತಾರೆ, ಹಾಗೆ ದೇವರಿಗೆ ಸಂಬಂಧಪಟ್ಟ ಈಗ ಕೇಪುಳು ಎಲ್ಲ ಗಿಡಗಳನ್ನು ನಾವೀಗ ಹಾಕಿದ್ದೇವೆ. ಸುಮಾರು 22 ಗಿಡಗಳನ್ನು ನಾವು ಈಗ ಫಾರ್ ಎಕ್ಸಾಂಪಲ್ ಲಿಂಬೆ ಹಣ್ಣು ಇರ್ಬೋದು, ಹಾಗೆ ಎಲ್ಲ ಇದು ಕಹಿಬೇವು ಇರ್ಬೋದು, ಕರಿಬೇವು ಇರ್ಬೋದು, ಹಾಗೆ ಎಲ್ಲವನ್ನು ಹಾಕ್ತಾ ಬಂದಿದ್ದೇವೆ ಆ್ಯಕ್ಚುಲಿ. ಹಾಗೆ ಇದು ಮುಂದಿನ ದಿನಗಳಲ್ಲಿ ತುಂಬ ಚೆನ್ನಾಗಿ ಈ ಪರಿಸರ ಆಗಬೇಕು. ನಮ್ಮೆಲ್ಲ ಕುಟುಂಬದವರು ಇಲ್ಲಿ ಬಂದು ಸೇರಬೇಕು. ಎಲ್ಲ ಕುಟುಂಬದವ್ರ ಜೊತೆಗೆ ಆಗಿ ಒಳ್ಳೆ ಉತ್ತಮ ಬಾಂಧವ್ಯದಿಂದ ಇರಬೇಕು. ಕುಟುಂಬಕ್ಕೂ ಅಭಿವೃದ್ಧಿ ಆಗಬೇಕು, ಊರು ಅಭಿವೃದ್ಧಿ ಆಗಬೇಕು, ಎಲ್ರಿಗೂ ಒಳ್ಳೆಯದಾಗಬೇಕು ಅಂತ ನಮ್ಮ ಭಾವನೆ. ಏನೆಲ್ಲ ಕಾರ್ಯಕ್ರಮಗಳು ನಡೀಲಿಕ್ಕಿದೆ ನಾಡಿದ್ದು? ನಮ್ಮಲ್ಲಿ 20 ತಾರೀಕಿಗೆ ಇಲ್ಲಿಯ ಮಾಮೂಲಿಯ ಸಂಪ್ರದಾಯ ಪ್ರಕಾರ ಕುಟ್ಟಿ ಪೂಜೆ ಅಂತೇಳಿ ವಿಶ್ವಕರ್ಮ ಇವರು ಏನೇ ನಮ್ಮ ಕೆಲಸಗಳ ಕಾರ್ಯಗಳನ್ನು ಮಾಡಿಕೊಟ್ಟಿದ್ದಾರೆ, ಅವರು ಕುಟ್ಟಿ ಪೂಜೆ ಅನ್ನುವಂತಹ ಕಾರ್ಯಕ್ರಮವನ್ನು 20ರ ರಾತ್ರಿ ಮಾಡ್ತಾರೆ. ಆ್ಯಕ್ಚುಲಿ 21 ತಾರೀಕಿಗೆ ರಾತ್ರಿ ವಾಸ್ತು ಹೋಮ ಮಾಡ್ತಾರೆ. ಕುಂಟಾರು ರವೀಶ ತಂತ್ರಿಯವರ ಮಾರ್ಗದರ್ಶನ ಪ್ಲಸ್ ಅವರೇ ಬಂದು ಸ್ವತಃ ವಾಸ್ತು ಪೂಜೆಯನ್ನು ಮಾಡ್ತಾರೆ. 22ರ ಬೆಳಗ್ಗೆ ನಮ್ಮಲ್ಲಿ ಪ್ರತಿಷ್ಠಾ ಕಾರ್ಯಕ್ರಮವನ್ನು ನೆರವೇರಿಸಿಕೊಡ್ತಾರೆ. ಆ್ಯಕ್ಚುಲಿ 22 ತಾರೀಕಿಗೆ. 24 ತಾರೀಕಿಗೆ ಹರಿಸೇವೆ, ಸಂಜೆ ಕೆಂಚರಾಯನ ಪೂಜೆಯನ್ನು ಮಾಡ್ತೇವೆ. ಹಾಗೆ ಅಲ್ಲಿಗೆ ನಮ್ಮ ಈ ಕಾರ್ಯವನ್ನು ಈ ಸಂದರ್ಭದಲ್ಲಿ ವಿಶೇಷವಾದ ಗೌರವವನ್ನು ಸುದ್ದಿ ತಂಡದವರಿಗೆ ಹೇಳಲಿಕ್ಕೆ ಬಯಸ್ತೇನೆ. ಆ್ಯಕ್ಚುಲಿ ನಮ್ಮ ಎಲ್ಲ ಕಾರ್ಯಕ್ರಮವನ್ನು ಈ ಹಿಂದೆಯೇ ನಮ್ಮ ಗೂನಡಕ ಮನೆಯಲ್ಲಿ ಮಹಾವಿಷ್ಣುಮೂರ್ತಿ ಕೋಲ ನಡೆಸಿದ್ದೇವೆ. ಅದರ ಎಲ್ಲ ಮಾಹಿತಿಯನ್ನು ಎಲ್ಲರಿಗೆ ತಲುಪಿಸಿ ನಮ್ಮ ಜೊತೆ ತುಂಬ ಒಳ್ಳೆಯ ಬಾಂಧವ್ಯದಿಂದ ಇದ್ದು ನಮ್ಮ ಗೌರವವನ್ನು ಕೂಡ ಹೆಚ್ಚಿಸಿದ್ದಾರೆ ಸುದ್ದಿ ಮಾಧ್ಯಮದವರು. ಇವತ್ತು ಕೂಡ ನೀವು ನಮ್ಮಲ್ಲಿಗೆ ಬಂದಿದ್ದೀರಾ. ಇದರ ಮುಖೇನ ನಾವು ಎಲ್ಲರ ಹತ್ರ ಬೇಡ್ಕೊಳ್ಳೋದು ಏನು ಅಂತ ಹೇಳಿದರೆ, ಈ 21, 20, 21, 22 ಮತ್ತು 24ನೇ ದಿನ ನಡೆಯುವ ಎಲ್ಲ ಕಾರ್ಯಕ್ರಮಗಳಿಗೆ ಈ ಊರಿನ ಪರಿಸರದ ಹಾಗೂ ನಮ್ಮ ಎಲ್ಲ ಬಂಧು ಬಾಂಧವರು ಎಲ್ಲ ಬಂದು ನಮ್ಮ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ನಮ್ಮ ಇಲ್ಲಿಯ ಎಲ್ಲ ಊಟ ಉಪಚಾರವನ್ನು ಮಾಡಿಕೊಂಡು ನಮ್ಮ ಅಭಿವೃದ್ಧಿಗೆ ಅವರು ಒಳ್ಳೆಯ ಮಾತುಗಳನ್ನಾಡಿ ಹೋಗಬೇಕು ಅಂತೇಳಿ ಈ ಮೂಲಕ ಎಲ್ಲರ ಹತ್ರ ಬೇಡ್ಕೊಳ್ತೇನೆ. ಪ್ರಿಯ ವೀಕ್ಷಕರೇ, ಈ ಮರ್ಕಂಜ ಗ್ರಾಮ ಎನ್ನುವಂಥದ್ದು ಐತಿಹಾಸಿಕವಾಗಿ ಪೌರಾಣಿಕವಾಗಿ ತುಂಬ ಪ್ರಸಿದ್ಧವಾಗಿರುವಂಥ ನೆಲ ಮತ್ತು ನೆಲೆ, ಪಂಚಸ್ಥಾಪನೆಗಳು ಇರುವಂಥ ಒಂದು ನೆಲ ಕೂಡ ಹೌದು. ಬಹುಶಃ ಇಂಥ ಒಂದು ಪರಿಸರದಲ್ಲಿ ನಾವು ಯಾವತ್ತೂ ಕೂಡ ಇಲ್ಲಿ ಮರ್ಕಂಜ ಅಂತಂದರೆ ಅಡಿಕೆಗೆ ಹಳದಿ ರೋಗ ಇಂಥ ಅನೇಕ ನೆಗೆಟಿವ್ ವಿಚಾರಗಳನ್ನು ಕೇಳುವಂಥ ಸಂದರ್ಭದಲ್ಲಿ ಈ ಊರಿಗೆ ಅಥವಾ ಈ ಪರಿಸರಕ್ಕೆ ಒಂದು ಪಾಸಿಟಿವ್ ಎನರ್ಜಿಯಾಗಿ ಈ ಒಂದು ತರವಾಡು ಮನೆ ಅಥವಾ ಆದಿ ಮನೆ ಬೆಳಗುವುದರಲ್ಲಿ ಯಾವುದೇ ಸಂದೇಹ ಇಲ್ಲ. ಹಾಗಾಗಲಿ ಅನ್ನುವುದು ನಮ್ಮ ಆಶಯ ಕೂಡ. ಈ ಒಂದು ದೋಳ ತರವಾಡು ಅಥವಾ ಆದಿಮನೆಯ ಪ್ರದೇಶದಿಂದ ಕ್ಯಾಮರಾ ಪರ್ಸನ್ ರಕ್ಷಿತ್ ಕುಕ್ಕುಜಡ್ಕ, ಸುದ್ದಿ ರಿಪೋರ್ಟರ್ ಕೃಷ್ಣ ಬೆಟ್ಟ, ಸುದ್ದಿ ಬಳಗದ ಕರುಣಾಕರ ಕೆಮ್ಮಾರ ಜೊತೆ ನಾನು ದುರ್ಗಾಕುಮಾರ್ ನಾಯಕರೆ, ಸುದ್ದಿ ನ್ಯೂಸ್ ಸುಳ್ಯ.
ನಾನು ಪುತ್ತೂರಿನ ಕೇಪುರಲ್ಲಿರುವ ಐಕಾನಿಕ್ ಟೈಲ್ ಗ್ಯಾಲರಿ ಬಂದಿದ್ದೀನಿ. ಸೊ ಆ ಗ್ಯಾಲರಿ ಒಳಗಡೆ ಏನಿದೆ ನೋಡ್ಕೊಂಡು ಹೊಸದಾಗಿ ಮಾರ್ಕೆಟಲ್ಲಿ ಬಂದಿರುವ 15 mm ಥಿಕ್ನೆಸ್ ಇರುವ ಹೈ ಕ್ವಾಲಿಟಿ ಡ್ಯೂರೇಬಿಲಿಟಿ ಇರುವ ಕಜಾರಿಯ 6x4 ಸೈಜ್ ಟೈಲ್ಸ್. ಇದೆಲ್ಲಾನು ಪ್ರೀಮಿಯಂ ಕ್ವಾಲಿಟಿ 4x2 ವುಡನ್ ಸೀರೀಸ್ ಮ್ಯಾಟ್ ಫಿನಿಶ್ ಟೈಲ್ಸ್. ಹೈ ಕ್ವಾಲಿಟಿ ಪ್ರೀಮಿಯಂ ಮೆಟೀರಿಯಲ್ಸ್ ನಮ್ಮ ಶೋರೂಮಲ್ಲಿ ಅವೈಲೇಬಲ್ ಇದೆ. 4x2 ಗ್ಲೋಸಿ ಫಿನಿಶ್, ವೆರೈಟಿ ಡಿಸೈನ್ಸ್ ಇದೆ, ವೆರೈಟಿ ಕಲರ್ಸ್ ಇದೆ. ಸ್ಮಾಲ್ ಪೀಸಸ್ ಎಲ್ಲ ಬಾತ್ರೂಮ್ ಸೈಜಸ್ ಆಗಿದೆ. ಮೇನ್ ಫ್ಲೋರ್ಗಳಿಗೆ ಇವಾಗ ಜಾಸ್ತಿಯಾಗಿ ಸಪ್ಲೈ ಆಗ್ತಾ ಇರೋದು 6x4 ಡಿಜಿಟಲ್ ಟೈಲ್ಸ್. ನಾವಿವಾಗ ಒಂದು ಟೈಲ್ ತಗೊಂಡ್ರೆ ಸಾಲದು, ಆ ಟೈಲ್ನ ನಮ್ಮ ಮನೆ ಬಾತ್ರೂಮ್ಸಲ್ಲಿ ಯಾವ ಥರ ಸೆಟ್ ಮಾಡಬೇಕು, ಯಾವ ಥರ ಡಿಸೈನ್ ಮಾಡಬೇಕು ಅಂತ ಹೇಳಿ ನಾವಿಲ್ಲಿ ಒಂದು ಚಿಕ್ಕ ಡೆಮೋ ತೋರಿಸಿದ್ದೇವೆ. ಸೊ ಈ ಥರ ನಮ್ಮ ಮನೇನ ನಾವು ಅರಮನೆಯಾಗಿ ಡಿಸೈನ್ ಮಾಡ್ಬೋದು. ಇದೆಲ್ಲ ಕಿಚನ್ ಟಾಪಿಗೆ ಪರ್ಟಿಕ್ಯುಲರ್ ಕಿಚನ್ ಟಾಪ್ಸ್ ಆ್ಯಂಡ್ ಸ್ಟೇರ್ ಕೇಸ್ ಈ ಥರ ಏರಿಯಾಗಳಿಗೆ ಗ್ರಾನೈಟ್ಗೆ ಸಬ್ಸ್ಟಿಟ್ಯೂಟ್ ಆಗಿ ಬಂದಿರುವ ಮೆಟೀರಿಯಲ್ಸ್. ಇದೆಲ್ಲ ನಾರ್ಮಲ್ ಕಮೋಡ್ಸಿಗಿಂತನೂ ಸ್ವಲ್ಪ ವೆರೈಟಿಯಾಗಿ ಮಾರ್ಕೆಟಲ್ಲಿ ಬಂದಿರುವ ಹೊಸ ಪ್ರಾಡಕ್ಟ್ಸ್. ನಾವು ಟೈಲ್ಸ್ ಆ್ಯಂಡ್ ಸ್ಯಾನಿಟ್ರಿ ಜೊತೆಗೆ ಮಾಡ್ಯುಲರ್ ಕಿಚನ್ ಇಂಟೀರಿಯರ್ ಕೂಡ ಇಲ್ಲಿ ಡೀಲ್ ಮಾಡ್ತಾ ಇದ್ದೇವೆ. ನಾವಿವಾಗ ಸ್ಪರ್ಧಾತ್ಮಕ ದರದಲ್ಲಿ ಪ್ರೀಮಿಯಂ ಕ್ವಾಲಿಟಿ ಟೈಲ್ಸ್ ಸಪ್ಲೈ ಮಾಡುವ ಜೊತೆಗೇ ಕನ್ಸ್ಟ್ರಕ್ಷನ್ಗೆ ಬೇಕಾಗುವ ಎಲ್ಲ ಡಿಸೈನ್ಸ್, ಅದೇ ಥರ ಇಂಟೀರಿಯರ್ ಮೆಟೀರಿಯಲ್ಸ್. ಸೊ ಅರೌಂಡ್ 200 ಕಿಲೋಮೀಟರ್ಸ್ ತನಕನೂ ನಾವು ಫ್ರೀ ಡೆಲಿವರಿ ಕೊಡ್ತಾ ಇದ್ದೇವೆ. ಲೇಬರ್ಸ್ ಕನ್ಸ್ಟ್ರಕ್ಷನ್ ವರ್ಕ್ಗೆ ರಿಲೇಟೆಡ್ ಆಗಿರುವ ಯಾವುದೇ ಹೆಲ್ಪ್ ಬೇಕಂದ್ರೂ ನಾವು ನಮ್ಮ ಕಡೆಯಿಂದ ಮಾಡಿಕೊಡ್ತೇವೆ. ಐಕಾನಿಕ್ ಟೈಲ್ ಗ್ಯಾಲರಿ, ಉಪ್ಪಿನಂಗಡಿ ರೋಡ್, ಕೇಪುಳು, ಪುತ್ತೂರು, ದಕ್ಷಿಣ ಕನ್ನಡ. ನಮಸ್ತೆ ವೀಕ್ಷಕರೇ, ಸುದ್ದಿ ನ್ಯೂಸ್ ಬುಲೆಟಿನ್ಗೆ ಸ್ವಾಗತ. ನಾನು ರೇಖಾ ಸುಭಾಷ್. ನಾನು ದಯಾನಂದ ಕೊರತೋಡಿ. ನಾನು ಪ್ರಜ್ಞಾ ಸಾಲ್ಯನ್ ಕಿರ್ಪಳ. ನಾನು ಯಶ್ವಿತ್ ಕಾಳಮನೆ. ನಾನು ಜಯಶ್ರೀ ಕೊಯ್ಗೋಡಿ. ನಾನು ಶಿವಪ್ರಸಾದ್ ಆಲಿಟಿ. ನಾನು ಪೂಜಶ್ರೀ. ನಾನು ದುರ್ಗಾ ಕುಮಾರ್ ನಾಯರ್ಕೆರೆ.